ರಾಜ್ಯಾಧ್ಯಕ್ಷರಾದರೆ ನಿಭಾಯಿಸ್ತೀರಾ? ಅಲ್ಲ ರೀ, ರಾಜ್ಯದ ಅಧ್ಯಕ್ಷರು ಅನ್ನೋದಕ್ಕಿಂತ ಇವತ್ತು ಬೆಂಗಳೂರು ಕಡೆ ಹೋದ್ರೆ ಅಶ್ವತ್ಥ ನಾರಾಯಣ ರಾಜ್ಯಾಧ್ಯಕ್ಷರಾಗಬೇಕಂತಾನ, ಈ ಕಡೆ ಬಾಗಲಕೋಟೆ ಕಡೆ ಹೋದ್ರೆ ಯತ್ನಾಳೂರ ರಾಜ್ಯಾಧ್ಯಕ್ಷರಾಗಬೇಕಂತಾರ, ಈ ಕಲ್ಯಾಣ ಕರ್ನಾಟಕ ಹೋದ್ರೆ ರಾಮ್ಲೂರ್ ಅಧ್ಯಕ್ಷರಾಗಬೇಕಂತಾರ, ಇವತ್ತು ಬೆಳಗಾಂ ಕಡೆ ಹೋದ್ರೆ ರಮೇಶ್ ಜಾರಕಿಹೊಳಿ ರಾಜ್ಯಾಧ್ಯಕ್ಷ, ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅನಂತಕುಮಾರ್ ಹೆಗಡೆ ಅವ್ರ ರಾಜ್ಯಾಧ್ಯಕ್ಷರಾಗಬೇಕಂತಾರ. ಎಲ್ಲರೂ ಕೂಡ ಆಸೆ ಇದ್ರೆ ಕೂಡ ಒಂದು ಸರಿ ಪಾರ್ಟಿ ಒಂದ್ಸರಿ ತೀರ್ಮಾನ ತಗೊಂಡ ನಂತರ ಅದನ್ನೆಲ್ಲರೂ ಕೂಡ ಸರಿಪಡಿಸುತ್ತ ಕೆಲಸ ಪಾರ್ಟಿ ಮಾಡಬೇಕಾಗಿದೆ. ಯಾಕಂದ್ರೆ ಕೆಲವೊಂದು ಸರಿ ರಾಜಕೀಯ ಸಿಸ್ಟಮ್ದಲ್ಲಿ ತಪ್ಪುಗಳು ನಡೀತಿರ್ತಾವ. ತಪ್ಪುಗಳು ನಡೆದಂತ ಟೈಮಲ್ಲಿ ಸರಿಪಡಿಸಂತ ಯಾರು ಕೆಲಸ ಮಾಡಬೇಕು? ರಾಷ್ಟ್ರೀಯ ನಾಯಕರೇ ಮಾಡ್ಬೇಕಂದ್ರೆ ಅವ್ರಿಗೆ ಬಿಗಿಯಾಗಿ ಹಿಡ್ಕೊಂಡು ಹಿಂಗಲ್ಲಪ್ಪ, ಹಿಂಗ ತಪ್ಪು, ಇದು ರೈಟ್ ಅನ್ನಂತ ಗೈಡ್ ಮಾಡೋದ್ರಲ್ಲಿ ಪಾರ್ಟಿ ಎಲ್ಲ ಒಂದು ಕಡೆ ಒಂದಾಗಂತ ಅವಕಾಶಗಳು ತುಂಬಾ ಜಾಸ್ತಿ ಇರ್ತಾವ. ಅಲ್ಲ, ನೋಡ್ರಿ, ರಾಜ್ಯದಲ್ಲಿ ಹಿಡಿತ ಕಳೆದುಕೊಂಡಿದೆ ಅನ್ನೋದಕ್ಕಿಂತ ಇವತ್ತು ಎಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ. ಇವತ್ತು ಸೂಕ್ಷ್ಮವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಅವ್ರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ, ಉದಾಹರಣೆಗೆ ಡೆಲ್ಲಿ ಚುನಾವಣೆಗಳು ಇದಾವೆ, ಪಾರ್ಲಿಮೆಂಟ್ಗಳು ನಡೀತಿರ್ತಾವೆ. ಇವತ್ತು ಇಲ್ಲಂತೂ ಯಾವ ಚುನಾವಣೆಗಳಿಲ್ಲ. ಯಾಕಂದ್ರೆ ನನಗೆ ಬಹುಶಃ ಗೊತ್ತಿರುವಂತ ಪ್ರಕಾರ ಬರುವಂತ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ದಲ್ಲೇ ನಡೀಬೋದು, ಕರ್ನಾಟಕ ಎಲೆಕ್ಷನ್. ಹಂಗಾಗಿ ಸದ್ಯಕ್ಕಂತ ಯಾವ ಎಲೆಕ್ಷನ್ಗಳಿಲ್ಲ. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂತ ಟೈಮಲ್ಲಿ ಅದೆಲ್ಲ ಕೂಡ ಸರಿಪಡಿಸಂತ ಕೆಲಸ ಮಾಡ್ಬೇಕನ್ನಂತ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಆಗಿರೋ ಕಾರಣ ಎಲ್ಲ ನಾಯಕರು ಹೋಗಿದ್ದಾರೆ. ಅವ್ರು ಎಲ್ಲರೂ ಕೂಡ ಕೂಡಿಸ್ಬೇಕು, ಗಟ್ಟಿಯಾಗಿ ಹೇಳ್ಬೇಕು, ಯಾರ್ಯಾರು ಶಕ್ತಿವಂತರಿದ್ದಾರೋ ಅದನ್ನ ಪಾರ್ಟಿಯಲ್ಲಿ ಗುರುಸಂತ ಕೆಲಸ ಆಗ್ಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ.